Hello friends, let us look at one more problem on secondary distribution. Let me read the problem. In heavy engineering factory, the following particulars have been collected for the 3 months period 31st March 2010. Compute departmental overhead rates for each of the production department. So production department ನೆನಪಿರಲಿ A, B, C, D ಮತ್ತು E. ಸರ್ವಿಸ್ ಡಿಪಾರ್ಟ್ಮೆಂಟ್. ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಮೆಟೀರಿಯಲ್ ಇದನ್ನು ಸೆಕೆಂಡರಿ ಡಿಸ್ಟ್ರಿಬ್ಯೂಷನಲ್ಲಿ ಅಲ್ಲ ಪ್ರೈಮರಿ ಡಿಸ್ಟ್ರಿಬ್ಯೂಷನಲ್ಲಿ ನೀವು ತೆಗೆದುಕೊಳ್ಬೇಕು. ಒನ್ಲಿ ಟು ಸರ್ವಿಸ್ ಡಿಪಾರ್ಟ್ಮೆಂಟಿಗೆ. ಸ್ಟಾಫ್ ನಂಬರ್ಸ್, ಎಲೆಕ್ಟ್ರಿಸಿಟಿ KWH, ಲೈಟ್ ಪಾಯಿಂಟ್ಸ್ ನಂಬರ್ಸ್, ಅಸೆಟ್ ವ್ಯಾಲ್ಯೂ ಇನ್ ರುಪೀಸ್, ಏರಿಯಾ ಆಕ್ಯುಪೈಡ್ ಇನ್ ಸ್ಕ್ವೇರ್ ಮೀಟರ್ಸ್. ದ ಎಕ್ಸ್ಪೆನ್ಸಸ್ ಫಾರ್ ದ ಪೀರಿಯಡ್. ಮೋಟಿವ್ ಪವರನ್ನು HP ಆಫ್ ದ ಮಿಷಿನ್ಸಿಗೆ ಮಾಡಬೇಕು. ಸೊ ಇಲ್ಲಿ HP ಆಫ್ ದ KWH ಕೊಟ್ಟಿದ್ದಾರೆ ನೋಡಿ. HP ಆಫ್ ದ ಮಿಷಿನ್ಸ್ ಇಲ್ಲ, KWH ಅಂತ ಕೊಟ್ಟಿದ್ದಾರೆ. ಸ್ಟೋರ್ಸ್ ಓವರ್ ಹೆಡ್ ಅನ್ನು ನಾವು ಡೈರೆಕ್ಟ್ ವೇಜಸ್ ಅಲ್ಲ ಸ್ಟೋರ್ಸ್ ಓವರ್ ಹೆಡ್ ಅನ್ನು ಸ್ಟೋರ್ಸ್ ಅಂದ ಕಾರಣ ಮೆಟೀರಿಯಲ್ಸ್. ಎಮ್ಯುನಿಟೀಸ್ ಟು ಸ್ಟಾಫ್ ಅಂದರೆ ಫೆಸಿಲಿಟೀಸ್ ಟು ಸ್ಟಾಫ್ಗೆ ನಾವು ನಂಬರ್ ಅಂತ ಉಂಟು ಸ್ಟಾಫ್ ಇದು, ಅದರ ಮೇಲೆ ಡೆಪ್ರಿಸಿಯೇಷನ್ಗೆ ಅಸೆಟ್ ವ್ಯಾಲ್ಯೂ ಮೇಲೆ, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸಿಗೆ ಕೂಡ ಅಸೆಟ್ ವ್ಯಾಲ್ಯೂ ಮೇಲೆ, ಜನರಲ್ ಓವರ್ ಹೆಡ್ಗೆ ನಾವು ಡೈರೆಕ್ಟ್ ವೇಜಸ್ ಮೇಲೆ ಮಾಡಬಹುದು. ಸನ್ರೀಸ್, ರೆಂಟ್ ಆ್ಯಂಡ್ ಟ್ಯಾಕ್ಸಸ್ಗೆ ನಾವು ಫ್ಲೋರ್ ಏರಿಯಾದ ಮೇಲೆ ಮಾಡಬೇಕು. ಸೊ ಎ ಪೋರ್ಷನ್ ದ ಎಕ್ಸ್ಪೆನ್ಸಸ್ ಆಫ್ ಸರ್ವಿಸ್ ಡಿಪಾರ್ಟ್ಮೆಂಟ್ E portioned to direct wages and that of C service department D 5:3:2 to ABC department respectively ಅಂತ ಕೊಟ್ಟಿದ್ದಾರೆ. So this is a problem where first you have to solve primary distribution and second we have to go for secondary distribution. So let us first solve primary distribution. So this is primary distribution summary. Okay, this is a problem of 2011. So 2011 Mangalore University question paper, this particular problem had come. So we will work out this problem. So primary distribution. In primary distribution, all of you know we have to write production as well as service departments. So particulars, basis, total expenses, production department and service department. So A, B, C are the production departments, D and E are the service department. So as I said earlier, when there is direct wages and direct materials, you have to take that actual expenses to service department but not to production department. ನೋಡಿ ಇಲ್ಲಿ production department ಗೆ ತೆಗೆದುಕೊಂಡು ಹೋಗಲಿಲ್ಲ. So next comes ಮೋಟಿವ್ ಪವರ್. ನಾನು ಹೇಳಿದ್ದೇನೆ ಯೂಶ್ವಲಿ ಮೋಟಿವ್ ಪವರ್ HP ಆಫ್ ದ ಮಿಷಿನ್ ಅಂತ ಕೊಟ್ಟರೆ ಹೋಗ್ತದೆ, ಬಟ್ ಇಲ್ಲಿ HP ಆಫ್ ದ ಮಿಷಿನ್ ಕೊಡಲಿಲ್ಲ. ಸೊ ಆದ ಕಾರಣ ಎಲೆಕ್ಟ್ರಿಸಿಟಿ KWH ಅಂತ ಕೊಟ್ಟಿದ್ದಾರೆ, ಅದು ಮೋಟಿವ್ ಪವರಿಗೆ ಹೋಗ್ತದೆ. ನೆಕ್ಸ್ಟ್ ಲೈಟಿಂಗ್, ಅಫ್ಕೋರ್ಸ್ ಲೈಟಿಂಗ್ ನಿಮ್ಗೆ ಗೊತ್ತುಂಟು, ಲೈಟ್ ಪಾಯಿಂಟ್ಸ್ ಅಂತ ಅಲ್ಲಿ ಬೇಸಿಸ್ ಉಂಟು. ಸೊ ಈಸಿಯಾಗಿ ಅದನ್ನು ನೀವು ತೆಗೆದುಕೊಂಡು ಹೋಗ್ಬೋದು. ನೆಕ್ಸ್ಟ್ ಕಮ್ಸ್ ಸ್ಟೋರ್ಸ್ ಓವರ್ ಹೆಡ್. ನಾನು ಹೇಳಿದೆ ಸ್ಟೋರ್ಸ್ ಅಂತ ಹೇಳಿದರೆ ಇಟ್ ಈಸ್ ಮೆಟೀರಿಯಲ್. So stores means materials. Last semester you have understood stores ಅಂತ ಇತ್ತು ನಿಮಗೆ. ಸೊ ಅದು ಮೆಟೀರಿಯಲ್ಸ್. ಸೊ ಮೆಟೀರಿಯಲ್ಸ್ನ ಮೇಲೆ ಡೈರೆಕ್ಟ್ ಮೆಟೀರಿಯಲ್ಸ್ನ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು 4000 ರುಪೀಸನ್ನು. ಎಮ್ಯುನಿಟೀಸ್ ಟು ಸ್ಟಾಫ್ ಅಂದರೆ ಫೆಸಿಲಿಟೀಸ್ ಟು ಸ್ಟಾಫ್ ಅಂತ, ಅಥವಾ ಅವರಿಗೇನಾದರೂ ಕೊಡೋದು ಫೆಸಿಲಿಟೀಸ್. ಸೊ ಅಂಥದ್ರ ಮೇಲೆ ಅದನ್ನು ಯಾವುದರ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು? ಸ್ಟಾಫಿನ ಮೇಲೆ, ನಂಬರ್ ಆಫ್ ಸ್ಟಾಫ್ನ ಮೇಲೆ ಮಾಡಬೇಕು. ಡೆಪ್ರಿಸಿಯೇಷನ್ ನಮಗೆಲ್ಲರಿಗೆ ಗೊತ್ತುಂಟು, ಅಸೆಟ್ ವ್ಯಾಲ್ಯೂ ಮೇಲೆ ಮಾಡಬೇಕು. ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಕೂಡ ಅಸೆಟ್ಟಿಗೆ ಬರುವಂಥದ್ದು, ಸೊ ಅಸೆಟ್ ವ್ಯಾಲ್ಯೂ ಮೇಲೆ ಮಾಡಬೇಕು. ಜನರಲ್ ಓವರ್ ಹೆಡ್ಸ್ ಅಥವಾ ಸನ್ಡ್ರಿ ಓವರ್ ಹೆಡ್ಸನ್ನು ಯಾವಾಗಲೂ ನಾವು ಡೈರೆಕ್ಟ್ ವೇಜಸ್ ಮೇಲೆ ಮಾಡುವಂಥದ್ದು. ರೆಂಟ್ ಆ್ಯಂಡ್ ರೇಟ್ಸ್ ನಾವು ಏರಿಯಾ ಆಕ್ಯುಪೈಡ್ ಮೇಲೆ ಮಾಡಬೇಕು. ಸೊ ಈ ರೀತಿ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಈಸ್ ಡನ್ ಆ್ಯಂಡ್ ಆಲ್ ಆಫ್ ಅಸ್ ನೋ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಈಸ್ ಆಲ್ ಅಬೌಟ್ distributing or allocating or identifying the particular expenses on a particular basis to production and service department. So primary distribution ಅಲ್ಲಿ ನಾವು ಏನು ಮಾಡಿದ್ದೇವೆ, ಈಗ ನಾವು ಎಕ್ಸ್ಪೆನ್ಸಸ್ಸನ್ನು ಅಥವಾ ಓವರ್ಹೆಡ್ಸನ್ನು ಐಡೆಂಟಿಫೈ ಮಾಡಿ ಒಂದು ಪರ್ಟಿಕ್ಯುಲರ್ ಬೇಸಿಸಲ್ಲಿ ಪ್ರೊಡಕ್ಷನ್ ಮತ್ತು ಸರ್ವಿಸ್ ಡಿಪಾರ್ಟ್ಮೆಂಟಿಗೆ ಹಾಕಿದ್ದೇವೆ. ಸೊ ಈ ರೀತಿ ನಮಗೆ ಹಾಕಿದಾಗ A 88,500,
B 71,650, C 62,850 ಆ್ಯಂಡ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಡಿ ಮತ್ತು ಇ 45,150, 60,100. ಈ ರೀತಿ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ನ ಟೋಟಲ್ ಬರ್ತದೆ. ಸೊ ದಿಸ್ ಈಸ್ ದ ಪ್ರೈಮರಿ ಬಿಗಿನಿಂಗ್ ಆಫ್ ಅವರ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್, starting point of problem, okay, solution, and then comes the secondary distribution summary. So secondary distribution summary ಗೆ ಬರುವಾಗ ನಾವು simultaneous method ಅಲ್ಲಿ ಮಾಡಿದ್ದೇವೆ, simultaneous equation method ಅಲ್ಲಿ ಮಾಡಿದೆವು, where we solved equation. ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡಲ್ಲಿ ಮಾಡಿದರೆ ಅಂದರೆ ಒಂದು ಟೋಟಲ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಇದು ಟೋಟಲ್ ತೆಗೆದುಕೊಂಡು ಆಮೇಲೆ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ. ಈಗ ಇಲ್ಲಿ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಆ ಮೆಥಡಲ್ಲಿ ಮಾಡುವಂಥದ್ದು. ಸೊ ಅವರು ಹೇಳಿದ್ದಾರೆ ಸರ್ವಿಸ್ ಡಿಪಾರ್ಟ್ಮೆಂಟ್ ಡಿ ಇದು 5:3:2. ವಿ ಕ್ಯಾನ್ ಹ್ಯಾವ್ ಅ ಲುಕ್ ಅಟ್ ದ ಪ್ರಾಬ್ಲಮ್. ಹಿಯರ್ ಇಟ್ ಈಸ್. ಸಿ ಇಟ್ ಈಸ್ ಪ್ರಪೋರ್ಷನೇಟ್ ಟು ಇದು ಪ್ರಪೋರ್ಷನೇಟ್ ಟು ಡೈರೆಕ್ಟ್ ವೇಜಸ್, ಬಟ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಡಿ ಇನ್ ದ ರೇಷಿಯೋ 5:3:2. ಸೊ ಆ 5:3:2 ರೇಷಿಯೋದಲ್ಲಿ ಡಿ ಇದು ಮಾಡಬೇಕಂತ ಹೇಳಿದ್ದಾರೆ. ಸೊ ಇಲ್ಲಿಂದ ಅದರ ಟೋಟಲ್ ತೆಗೆದುಕೊಳ್ಳೋದು ಈ ಪ್ರೈಮರಿ ಡಿಸ್ಟ್ರಿಬ್ಯೂಷನಿಂದ ನೋಡಿ 45,150. ಸೊ 45,150 ತೆಗೆದುಕೊಳ್ಳೋದು ನೋಡಿ ಇಲ್ಲಿ ಉಂಟು 45. ಅದನ್ನು 3 ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ 5:3:2 ರೇಷಿಯೋದಲ್ಲಿ ಹಾಕಬೇಕು. ಅದೇ ರೀತಿ ಸರ್ವಿಸ್ ಡಿಪಾರ್ಟ್ಮೆಂಟದು ಇದು ಅವರು ಹೇಳಿದ್ದಾರೆ ಆನ್ ದ ಬೇಸಿಸ್ ಆಫ್ ಡೈರೆಕ್ಟ್ ವೇಜಸ್. ಸೊ ಡೈರೆಕ್ಟ್ ವೇಜಸ್ ನೋಡಬೇಕು, ಇಲ್ಲಿ ನಮಗೆ ಉಂಟು ಆಲ್ರೆಡಿ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ ಡೈರೆಕ್ಟ್ ವೇಜಸ್. ಸೊ ಹಿಯರ್ ಇಟ್ ಈಸ್ 2:3:4. ಸೊ 2:3:4, ಎಸ್. ಸೊ ಇಲ್ಲಿ ಅದೇ ಉಂಟು ನೋಡಿ 60,100 ಇಲ್ಲಿ ಉಂಟು ನೋಡಿ, ಇದು 60,100. ಈ ಟೋಟಲನ್ನು ಇಲ್ಲಿ ತೆಗೆದುಕೊಂಡು ಹಾಕೋದು. ಅದೇ ರೀತಿ 2:3:4 ರೇಷಿಯೋದಲ್ಲಿ ಎ ಬಿ ಸಿ ಡಿಪಾರ್ಟ್ಮೆಂಟಿಗೆ ಇದನ್ನು ಶೇರ್ ಮಾಡುವಂಥದ್ದು, ಎಲೋಕೇಟ್ ಮಾಡುವಂಥದ್ದು, ರೀಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು. ಸೊ ಅದಕ್ಕೆ ನಾವು ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೇವೆ. ಸೊ ದಿಸ್ ಈಸ್ ಒನ್ ಮೋರ್ ಪ್ರಾಬ್ಲಮ್ ವಿತ್ ರಿಗಾರ್ಡ್ ಟು secondary distribution. Now in this problem we have looked into both primary ಡಿಸ್ಟ್ರಿಬ್ಯೂಷನ್ ಮಾಡಿದ್ದೇವೆ. ಅಂದರೆ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು, ಎಕ್ಸ್ಪೆನ್ಸಸನ್ನು ತೆಗೆದುಕೊಂಡು ಒಂದು ಪರ್ಟಿಕ್ಯುಲರ್ ಬೇಸಿಸಲ್ಲಿ ಪ್ರೊಡಕ್ಷನ್ ಮತ್ತು ಸರ್ವಿಸ್ ಡಿಪಾರ್ಟ್ಮೆಂಟಿಗೆ ಎಲೋಕೇಟ್ ಮಾಡುವಂಥದ್ದು ಎಕ್ಸ್ಪೆನ್ಸಸನ್ನು. ಸೊ ಓವರ್ ಹೆಡ್ಸನ್ನು ಮಾಡಿದ್ದೇವೆ. ಸೊ ನಿಮಗೆಲ್ಲರಿಗೆ ಗೊತ್ತುಂಟು. ಅದರಲ್ಲಿ ಟೋಟಲ್ ಬಂದಿದೆ. ಆ ಟೋಟಲನ್ನು ತೆಗೆದುಕೊಂಡು ಇಲ್ಲಿ ನಾವು ಸೆಕೆಂಡರಿ ಡಿಸ್ಟ್ರಿಬ್ಯೂಷನಲ್ಲಿ ಆ್ಯಸ್ ಗಿವನ್ ಇನ್ ದ ಪ್ರಾಬ್ಲಮ್, ಅನ್ಲೈಕ್ ನಮ್ಮ ಸೈಮಲ್ಟೇನಿಯಸ್ ಈಕ್ವೇಷನ್ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಥರ ಅಲ್ಲ, ಇದು ಹೇಗೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಆ ರೀತಿ ಮಾಡುವಂಥದ್ದು. ಸೊ ಇದನ್ನು ಮಾಡಿದ್ದೇವೆ. ಸೊ ದಿಸ್ ಈಸ್ ಒನ್ ಮೋರ್ ಪ್ರಾಬ್ಲಮ್ ವಿತ್ ರಿಗಾರ್ಡ್ ಟು ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್. ಥ್ಯಾಂಕ್ ಯು ವೆರಿ ಮಚ್.